ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ವೆಂಕಟೇಶ್ವರ ಹಸ್ತಸುಳಾದಿ. ಐಕೂರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರ ಪದಾರ್ಚಕಂ ಸದಾ ಸುಳಾದಿಪದ ವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಮಣಿಮಯಾತಿ ಕಿರಣ ಕಂಕಣ ಶೋಭಿತದ ಹಸ್ತ ಘನಮಹಿಮಾ ಲಕುಮಿಯ ತಕ್ಕೈಸುವ ಹಸ್ತ ಮನುಜ ವಿಗ್ರಹನಾಗಿ ನಂದ ವ್ರಜದಲ್ಲಿ ಮಾನಿನಿಯರ ಮನೆಯ ನವನೀತ ಕದ್ದ ಹಸ್ತ ಅನುವಾರದೋಳು ಫಲ್ಗುಣಗೊಲಿದು ದಿವ್ಯ ತೇರನು ಪಿಡಿದು ವಾಜಿಯನು ನಲಿದು ನಡೆಸಿದ ಹಸ್ತ ಘನಗಿರಿಯ ವಾಸ ಸರ್ವೇಶ ತಿರ್ಮಲೇಶ ಎನಗೊಲಿದ ವಿಜಯ ವಿಠ್ಠಲ ದೇವನ ಹಸ್ತ ಬಿಲ್ಲು ಮುರಿದ ಹಸ್ತ ಚೊಳ್ಳು ಗುರಿಯ ಹಸ್ತ ಪಲ್ಲವಾರುಣ ಹಸ್ತ ಮಲ್ಲ ಮರ್ದನ ಹಸ್ತ ಕಲ್ಲಿ ಸವಿದ ಹಸ್ತ ಜಲದಿ ಎಚದ ಹಸ್ತ ಬಲ್ಲಿದ ವಿಜಯ ವಿಠ್ಠಲ ದೇವನ ಹಸ್ತ ಕಮಲ ಸಂಭವಗೆ ಆಗಮವನಿತ್ತ ಹಸ್ತ ರಮಣಿ ಗೋಸುಗ ಪಾರಿಜಾತವ ತಂದ ಹಸ್ತ ಸುಮನ ಸರಿಗೆ ಸೂದೆ ಉಣಬಡಿಸಿದ ಹಸ್ತ ಸಮರದೊಳಗೆ ದಿನಕರನ ಮುಚ್ಚಿದ ಹಸ್ತ ಹಿಮಕರನ ಪಿಡಿದು ನೀಕ್ಷಿಸಿ ಕಳುಹಿದ ಹಸ್ತ ಸಮಯಾತ್ಮ ವಿಜಯ ವಿಠ್ಠಲನ ಹಸ್ತ ಅಮಿತ ಗುಣಪೂರ್ಣವಾದ ಹಸ್ತ ಹೃತ್ಕಮಲದೊಳಗೆ ನಿಂದು ಪೊಳೆವ ಹಸ್ತ ದಾನವನುದರ ಬಗದು ಕರಳ ಕಿತ್ತಿದ ಹಸ್ತ ದಾನವನು ಕೈಕೊಂಡ ದಿವ್ಯ ಹಸ್ತ ಆನೆಯನು ಸೀಳಿ ರಜಕನ್ನ ಮಡುಹಿದ ಹಸ್ತ ವಾನರೇಶಗೆ ಬೊಮ್ಮ ಪದವಿ ಕಟ್ಟಿದ ಹಸ್ತ ನೀನೇ ಗತಿ ಎಂದೆನಲು ಬಿಡದೆ ಸಾಕುವ ಹಸ್ತ ಶ್ರೀನಾಥ ವಿಜಯ ವಿಠ್ಠಲ ತಿಮ್ಮನ ಹಸ್ತ ಮಾನಸ ಪೂಜೆಯಲ್ಲಿ ಧ್ಯಾನಕ್ಕೆ ನಿಲ್ಲುವ ಹಸ್ತ ಮಾನಿನಿ ಪತಿವ್ರತದಿ ತೃಪ್ತಿಪಡಿಸಿದ ಹಸ್ತ ಮೌನಿಗೆ ಪಂಚಾಮೃತದಿ ತೃಪ್ತಿಪಡಿಸಿದ ಹಸ್ತ ವಿದುರನ ಮನೆಯಲ್ಲಿ ಕ್ಷುದೆಗೆ ಫಾಲ್ಗುಡಿದ ಹಸ್ತ ಸುದರುಶನ ಕಂಬುಗದ ಪದುಮದ ಹಸ್ತ ಸುಧಾಮನ ಅವಲಿಗೆ ಚದುರ ವಡ್ಡಿದ ಹಸ್ತ ಇದೆ ಕೂಬು ಜಯತಿದ್ದಿದ ಸುಂದರ ಹಸ್ತ ಸುಧಾ ತಿರುವೆಂಗಳ ವಿಜಯ ವಿಠ್ಠಲ ಸುಹೃದಯರಿಗೆ ಕೈವಲ್ಯ ತೋರುವ ಹಸ್ತ ಮುದ್ರೆಗಳಿಂದಲಿ ಬಲು ರಮ್ಯವಾದ ಹಸ್ತ ಅದ್ರಿಯ ನೆಗೆಹಿದ ಗೋಚರವಾದ ಹಸ್ತ ಕದ್ರುವ ತುಳಿವಾಗ ಅಭಿನಲಿಯುವ ಹಸ್ತ ಅದ್ರುತ ವಿಜಯ ವಿಠ್ಠಲ ತಿರುವೆಂಗಳ ಭದ್ರಗಜರಾಜವರದನ್ನ ಹಸ್ತ ವೈಕುಂಠವೆಂದು ತೋರುವ ಹಸ್ತ ಲೋಕವ ಪಾಲಿಪ ಲಾವಣ್ಯ ಹಸ್ತ ಸಾಕಾರವಾದ ಸ್ವಾತಂತ್ರ್ಯ ಹಸ್ತ ಏಕಮೇವನ ಹಸ್ತ ಆಕಟಿಕರ ಹಸ್ತ ಶ್ರೀಕರ ವಿಜಯ ವಿಠ್ಠಲ ಸನಕಾದಿಗಳ ಪಾಲಿಪ ಹಸ್ತ ದುಷ್ಟ ಮರ್ದನ ಹಸ್ತ ಶಿಷ್ಟ ಪಾಲಕ ಹಸ್ತ ಸೃಷ್ಟೀಶ ವಿಜಯ ವಿಠ್ಠಲ ತಿಮ್ಮನ ಹಸ್ತ ದುಷ್ಟ ಮರ್ದನ ಹಸ್ತ ಶಿಷ್ಟ ಪಾಲಕ ಹಸ್ತ ಸೃಷ್ಟೀಶ ವಿಜಯ ವಿಠ್ಠಲ ತಿಮ್ಮನ ಹಸ್ತ. ಜಯ ವಿಜಯರಾಯ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ವೆಂಕಟೇಶ್ವರ ಹಸ್ತಮಹಿಮಾ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ಮಣಿಗಳಲ್ಲಿಂದ ನಮ್ಮಪ್ಪನ ಹಸ್ತ ಶೋಭಿಸ್ತಾ ಇದೆ. ದೇವರ ಹಸ್ತದಿಂದ ಮಣಿಗೆ ಆ ಕಿರಣಗಳು, ಆ ಕಂಕಣ ಹಾಕೊಂಡಿದ್ದಾರೆ ಕೈಯಲ್ಲಿ ದೇವರು, ಅದರಿಂದ ಆ ಮಣಿಗಳ ಕಿರಣಗಳು ಎಲ್ಲೆಲ್ಲೋ ಎಲ್ಲ ದಿಕ್ಕಿನಲ್ಲಿ ಬರ್ತಾ ಇದೆ. ಅದರದ್ದು ತೇಜಸ್ಸು ಗನ್ನ ಮಹಿಮಾ ಲಕ್ಷ್ಮೀದೇವಿಯ ಪಾಣಿಗ್ರಹಣ ಮಾಡಿದ ಹಸ್ತ. ಮನುಜ ವಿಗ್ರಹನಾಗಿ ಮನುಷ್ಯನಾಗಿ ಕೃಷ್ಣನಾಗಿ ಹುಟ್ಟಿ ಈ ಮಥುರಾ
ಇದರೊಳಗೆ ವೃಂದಾವನದರೊಳಗೆ ಮಥುರದರೊಳಗೆ ಮಾನುನಿಯರ ಮನೆಯ ನವನೀತ ಕದ್ದ ಹಸ್ತ, ಬೆಣ್ಣೆಯನ್ನು ಕದ್ದ ಹಸ್ತ ಇದು. ಅನುವಾರದಳು ಅಷ್ಟು ಬೆಣ್ಣೆ ಕದ್ದ ಚಿನ್ನಿ ಹಸ್ತ ಅಂಬೋದ್ರೊಳಗೆ ತೇರು ಹಿಡಿದು ನಮ್ಮಪ್ಪ ಕೌರವರನ್ನ ನಾಶನ ಮಾಡಲಿಕ್ಕೆ ಅರ್ಜುನನ ಸಾರಥಿಯಾಗಿ ತೇರು ಹಿಡಿದಿದ್ದ ಹಸ್ತ, ನಡೆಸಿದ ಹಸ್ತ ಅವ್ರನ್ನ. ಘನಗಿರಿಯ ವಾಸ, ಈ ತಿರುಮಲ ಗಿರಿವಾಸ, ಸರ್ವೇಶ ತಿರುಮಲೇಶ ಎನಗೊಲಿದ ಹಸ್ತ. ನಮ್ಮಪ್ಪ ಸ್ವಾಮಿ ನನಗೆ ಕೂಡ ಒಲಿದ ಹಸ್ತ ಅಲ್ಲಪ್ಪ, ಎಷ್ಟು ನನ್ನ ಕೈಲಿಂದ ಮಾಡಿಸ್ತಿ. ನಮ್ಮ ಭಗವಂತನಿಗೆ ನಮಸ್ಕಾರ ಮಾಡಬೇಕು ಅಂತಂದ್ರೆ ಕೂಡ ನಮ್ಮಪ್ಪ ಒಳಗೆ ನಿಂತು ನಮ್ಮ ಕೈಲಿಂದ ಮಾಡಿಸ್ಬೇಕು. ಒಂದು ತುತ್ತು ಊಟ ಮಾಡ್ಬೇಕಂದ್ರೂ ಮಾಡಿಸ್ಬೇಕು. ನನ್ನ ಒಲಿದ ಹಸ್ತ ಸ್ವಾಮಿ ನಿನ್ನ ಹಸ್ತ ಅಂತ ವಿಜಯದಾಸರು ಬೇಡ್ಕೊತಾ ಇದ್ದಾರೆ. ಬಿಲ್ಲು ಮುರಿದ ಹಸ್ತ, ಚಳ್ಳು ಉಗುರಿನ ಹಸ್ತ. ಬಿಲ್ಲು ಮುರಿದಿದ್ದಾನೆ ಆ ಹಸ್ತದಿಂದ ರಾಮಾವತಾರದೊಳಗೆ. ಉಗುರುಗಳು ನೋಡಿದ್ರೆ ಒಳ್ಳೆ ಚೂಪಾದ ಉಗುರುಗಳು, ಚಳ್ಳು ಉಗುರು ಹಸ್ತ. ಪಲ್ಲ ವಾರುಣ ಹಸ್ತ, ಮಲ್ಲ ಮರ್ದನ ಹಸ್ತ. ಈ ಆನೆ ಮೇಲೆ ಕೂತು ಬಂದ ಹಸ್ತ. ಹಾಗೆ ಈ ಮಲ್ಲಮರ್ಧನ ಮಾಡಿ ಕಂಸನ್ನ ಕೊಂದ ಹಸ್ತ. ಕಲ್ಲುಗಳನ್ನೇ ಸವಿದ ಹಸ್ತ. ಜಲದಿ ಎಚದ ಹಸ್ತ. ಕೈಲಿಂದ ಎಲ್ಲ ಗೋಪಿಕಾ ಸ್ತ್ರೀಯರಸರಿಗೆ ಆಡೋ ಕಾಲಕ್ಕೆ ನೀರಿಗೆ ಹಾಕ್ತಾ ಇದ್ದು ಎಚದ ಹಸ್ತ. ಬಲ್ಲಿದ ವಿಜಯ ವಿಠಲ ದೇವನ ಹಸ್ತ ಅಂತ ಹೇಳಿದ್ದಾರೆ. ರೂಪಕ ತಾಳದೊಳಗೆ ಕಮಲ ಸಂಭವಗೆ ಆಗಮನಿತ್ತ ಹಸ್ತ. ಈ ಬ್ರಹ್ಮದೇವರಿಗೆ ಮೊದಲು ಹುಟ್ಟಿಸಿ ಅವರಿಗೆ ಎಲ್ಲ ವೇದಗಳನ್ನು ಕೊಟ್ಟ ಹಸ್ತ. ರಮಣಿಗೋಸುಗ, ಸತ್ಯಭಾಮಗೋಸುಗೆ ಪಾರಿಜಾತವನ್ನು ತಂದ ಹಸ್ತ. ಸುಮನಸರಿಗೆ ಎಲ್ಲ ದೇವಾನ್ ದೇವತೆಗಳಿಗೆ ಸುದೆ ಉಣಬಡಿಸಿದ ಹಸ್ತ. ಸುದೆ ಅಮೃತ ಉಣಿಸಿದ ಹಸ್ತ ಅದು. ಸಮರದೊಳಗೆ ದಿನಕರನ ಮುಚ್ಚಿದ ಹಸ್ತ. ಈ ಸಮರದೊಳಗೆ ಅರ್ಜುನ ಹೊತ್ತು ಮುಳುಗೋದ್ರೊಳಗೆ ಕೊಲ್ತೀನಿ ಅಂತೇಳಿ ಶಪಥ ತೊಟ್ಟಾಗೆ ಅದು ಕೈ ಅಡ್ಡ ಇಟ್ಟು ಸೂರ್ಯ ಕಾಣಿಸ್ಲಾರ್ದಾಗಿ ಮಾಡಿದ ಹಸ್ತ. ಹಿಮಕರನ ಚಂದ್ರನ್ನ ಹಿಡಿದು ನೀಕ್ಷಿಸಿ ಕಳುಹಿದ ಹಸ್ತ. ಚಂದ್ರನ ಸರಿಗೆ ಆಟ ಆಡಬೇಕಂತ ಕೈಲಿಂದ ಹಿಡಿದು ನೀಕ್ಷಿಸಿ ಕಳುಹಿದ ಹಸ್ತ. ಸಮಯಾತ್ಮ ವಿಜಯ ವಿಠಲನ ಹಸ್ತ. ವಿಜಯ ವಿಠಲನ ಹಸ್ತ. ಅಮಿತ ಗುಣಪೂರ್ಣವಾದ ಹಸ್ತ. ಅನೇಕ ಗುಣಗಳು, ಅಪ್ಪನ ಗುಣಗಳು ಹೇಳಬೇಕು ಅಂದ್ರೆ ಅವನ ಹಸ್ತದ್ರೊಳಗೆ, ಅವನ ಪಾದದ್ರೊಳಗೆ, ಅವನು ಉಗುರಿನೊಳಗೆ ಕೂಡ ಹೇಳ್ಕೊಂಡಿದ್ವಿ ನಾವು ಮೊನ್ನೆ. ಅಂತ ಹಸ್ತ ಅದು. ಹೃತ್ಕಮಲದೊಳಗೆ ನಿಂತು ಪೊಳೆವ ಹಸ್ತ. ನಮ್ಮ ಹೃದಯದೊಳಗೆ ನಿಂತು ಒಲಿತಾ ಇದ್ದಾನೆ ನಮ್ಗೆ ಅದೇ ಹಸ್ತದಿಂದ. ಆ ಹಸ್ತ, ಆ ಪಾದದ ದರ್ಶನ ನಮಗೆ ಆಯ್ತು ಅಂದ್ರೆ ನಮ್ಮಷ್ಟು ಪುಣ್ಯವಂತರು ಯಾರೂ ಇರೋದಿಲ್ಲ. ನಮ್ಮ ಹೃದಯದೊಳಗಿದ್ದ, ಅಂತರಾತ್ಮದೊಳಗಿದ್ದ ನಮ್ಮ ಬಿಂಬರೂಪ ಪರಮಾತ್ಮನ ದರ್ಶನಕ್ಕೆ ನಾವು ಆ ಹಸ್ತ, ಆ ಒಳಗಿದ್ದ ಪರಮಾತ್ಮನ ಹಸ್ತವನ್ನು ನೋಡಬೇಕು ಅಂತ ಹೇಳಿ, ಆತನ ಪಾದವನ್ನು ನೋಡಬೇಕು ಅಂತ ನಾವು ಸದಾ ಧ್ಯಾನದಲ್ಲಿ ಕೂಡಬೇಕು. ಗೋಕುಲ ಭೂಮಿಯ ಯಮುನಾ ನದಿಯ ತೀರ ಸೋಕಿ ನಕದು. ಸುಮನಸರಿಗೆ ಸುದೆ ಬಡಿಸೆ ಉಣಿಸಿದ ಹಸ್ತ. ಸಮರದೊಳಗೆ ದಿನಕರನ ಮುಚ್ಚಿದ ಹಸ್ತ. ಹಿಮಕರನ್ನ ಪಿಡಿದು ನೀಕ್ಷಿಸಿ ಕಳುಹಿದ ಹಸ್ತ. ಸಮಯಾತ್ಮ ವಿಜಯ ವಿಠಲ ಹಸ್ತ. ಅಮಿತ ಗುಣಪೂರ್ಣವಾದ ಹಸ್ತ. ಹೃತ್ಕಮಲದೊಳಗೆ ನಿಂತು ಪೊಳೆವ ಹಸ್ತ. ದಾನವರ ಉದರವ ಬಗೆದು ಕರಳು ಕಿತ್ತಿದ ಹಸ್ತ. ನರಸಿಂಹಾವತಾರದೊಳಗೆ ಆ ಹಿರಣ್ಯಾಕ್ಷನ್ನ ಬಗೆದು ಕರಳು ಕಿತ್ತಿದ ಹಸ್ತ. ಆತನ ಹಸ್ತ ಎಷ್ಟು ಲಾವಣ್ಯವಾಗಿರತ್ತೇನೋ ಅಷ್ಟು ಕೆಟ್ಟವರಿಗೆ ಭಯಂಕರವಾಗಿ ಇರುತ್ತೆ. ಅದಕ್ಕೆ ಉಗುರು ಶಾರ್ಪ್ ಆಗಿದಾವೆ ಅಂತ ಹೇಳಿದೀವಿ ಅವಾಗೆ. ದಾನವನ ಕೈಕೊಂಡು ದಿವ್ಯ ಹಸ್ತ. ಅದೇ ಹಸ್ತದಿಂದ ವಾಮನ ಅವತಾರದೊಳಗೆ ದಾನ ತಗೊಂಡಿದ್ದಾನೆ. ಆನೆಯನ್ನು ಸೀಳಿ, ನಾಗರಾಜನ್ನ ಸೀಳಿ ಅಲ್ಲಿ ಬಟ್ಟೆಗಳು ಒಗಿಲಕ್ಕೆ ಹೋದಾಗೆ ನಾಗರಾವು ಅವು ಇವು ಬಂದು ತೊಂದರೆ ಕೊಡ್ತಾ ಇದ್ರೆ ಅದನ್ನ ಸೀಳಿ ಆ ಬಟ್ಟೆ ಒಗೆಯೋರಿಗೆ ಸಹಾಯ ಮಾಡಿದ ಹಸ್ತ. ವಾನರೇಶಗೆ ಬೊಮ್ಮ ಪದವಿ.
ಈ ನಮ್ಮ ಹನುಮನ್ ದೇವರಿಗೆ, ವಾಯುದೇವರಿಗೆ ಬ್ರಹ್ಮ ಪದವಿ ಕೊಟ್ಟ ಹಸ್ತ. ನೀನೇ ಗತಿ ಅಂದ್ರೆ ಸಾಕು, ಬಿಡದೆ ಸಾಕುವ ಹಸ್ತ. ಸ್ವಾಮಿ ನೀನೇ ಗತಿಯಪ್ಪ, ನೀನೇ ಕಾಪಾಡಬೇಕು, ನನ್ನ ನೀನೇ ನೋಡ್ಕೋಬೇಕು ಅಂತಂದ್ರೆ ಸಾಕು, ಆ ಕೈಲಿಂದ ಬಂದು ಹಸ್ತ ನಮ್ಮನ್ನ ಕಾಪಾಡ್ತಾ ಇರ್ತಾನೆ ನಮ್ಮಪ್ಪ. ಎಷ್ಟು ಸರಿ ನಾವು ಬೇಡ್ಕೊಂಡಿರ್ತೀವಿ, ನಮ್ಮಪ್ಪ ಇದನ್ನ ಕಾಪಾಡು, ಹೀಗೆ ಮಾಡು, ಹಾಗೆ ಮಾಡು ಅಂತೇಳಿ. ಅದು ನಂಬಿಕೆನೂ ಇರಲ್ಲ ನಮ್ಗೆ. ಅದು ಕಣ್ಣು ಮುಚ್ಕೊಂಡು ನಂಬಿದವರು ಅಂತಂದ್ರೆ ನೀನೇ ಬಂದು ಕಾಪಾಡು ಅಂತ ಕೇಳಿದ ತಕ್ಷಣ ಹಸ್ತದ್ಲಿಂದ ಬಂದು ಕಾಪಾಡಿದ ದೇವರು ಈ ಕರಿರಾಜನ್ನ, ಆನಿನ್ನ ಕಾಪಾಡಿದ ತಾತನೇ, ಹಾಗೆ ದ್ರೌಪದಿಯನ್ನ ಕಾಪಾಡಿದ ತಾತನೇ. ಕಣ್ಣು ಮುಚ್ಚಿ ನನ್ನ ನೀನೇ ನೋಡ್ಕೋಬೇಕು ಪ್ರಭು ಅಂದ್ಗಳಿಗೆ ಬಂದ್ಬಿಟ್ಟಿದ್ದಾನೆ. ಆ ಥರ ನಾವು ಕೂಡ ನೀನೇ ಗತಿ ಅಂದ್ರೆ ಬಿಡದೆ ಸಾಕುವ ಹಸ್ತ. ಶ್ರೀನಾಥ ವಿಜಯ ವಿಠಲ ತಿಮ್ಮನ ಹಸ್ತ ಮಾನಸ ಪೂಜೆಯಲ್ಲಿ ಧ್ಯಾನಕ್ಕೆ ನಿಲ್ಲುವ ಹಸ್ತ. ಮಾನಸ ಪೂಜೆ ಮಾಡ್ತಾ ಇರೋ ಕಾಲಕ್ಕೆ ಧ್ಯಾನದೊಳಗೆ ಅವನ ಹಸ್ತ ಕಾಣಿಸ್ಬೇಕು, ಅವನ ಪಾದ ಕಾಣಿಸ್ಬೇಕು, ಅವನ ನಖ ಕಾಣಿಸ್ಬೇಕು. ಆದ್ಮೇಲೆ ಕಟಿ, ಹೃದಯ, ನಾಭಿ, ಹೃದಯ, ಹಾಗೆ ಮುಖ ಕಾಣಿಸ್ಬೇಕು ಅಂತ ಹೇಳಿ ನಾವು ಕುತ್ಕೊಂಡು ಧ್ಯಾನ ಮಾಡಬೇಕು. ಧ್ಯಾನಕ್ಕೆ ನಿಲ್ಲುವ ಹಸ್ತ. ಮಾನಿನಿ ಪತಿವ್ರತದಿ ತೃಪ್ತಿಪಡಿಸಿದ ಹಸ್ತ, ಪತಿವ್ರತಕ್ಕೆ ತೃಪ್ತಿಪಡಿಸಿದ ಹಸ್ತ. ಮೌನಿಗೆ ಪಂಚಾಮೃತದಿ ತೃಪ್ತಿಪಡಿಸಿದ ಹಸ್ತ. ಎಲ್ಲ ಪಂಚಾಮೃತದಿಂದ ಬೇಡ್ಕೊಂಡಿದ್ದವರೆಲ್ಲರಿಗೆ ಅದರಲ್ಲಿಂದ ಒಂದು ತೃಪ್ತಿಪಡಿಸುವ ಹಸ್ತ. ವಿದುರನ ಮನೆಯಲ್ಲಿ ಕ್ಷುದೆಗೆ ಫಾಲ್ಗುಡಿದ ಹಸ್ತ. ಹಸಿವಿಗೆ ಹಸಿವಿ ಅಂತ ಹೇಳಿ ವಿದುರನ ಮನೆಯಲ್ಲಿ ಹೋಗಿ ಹಾಲು ಕುಡಿದ ಹಸ್ತ. ಸುದರ್ಶನ ಕಂಬು, ಗದ ಪದುಮದ ಹಸ್ತ. ಸುದರ್ಶನ ಇವೆಲ್ಲ ಹಿಡ್ಕೊಂಡಿದ್ದಾನೆ ನಮ್ಮಪ್ಪ. ಸುಧಾಮನ ಮನೆಗೆ ಹೋಗಿ ಸುಧಾಮನ ಬಂದಾಗೆ ಅವನ ಹತ್ರ ಅವಲಕ್ಕಿ ತಗೊಂಡು ಅವನಿಗೆ ಬೇಕಿದ್ದೆಲ್ಲ ಕೊಟ್ಟ ಹಸ್ತ. ಇದೇ ಕುಬುಜೆ ತನ್ನ ಬಹಳ ಕುರೂಪಿಯಾಗಿದ್ದಾಗೆ ಸುಂದರಿಯಾಗಿ ಮಾಡಿದ ಹಸ್ತ. ಸುಧಾ ತಿರುವೆಂಗಳ ವಿಜಯ ವಿಠಲ ಸುಹೃದಯರಿಗೆ ಕೈವಲ್ಯ ತೋರುವ ಹಸ್ತ. ಒಳ್ಳೆ ಮನಸ್ಸು ಇಟ್ಕೊಂಡು ಸದಾ ದೇವರ ನಾಮಸ್ಮರಣೆ ಮಾಡಿದವರಿಗೆ ಮುಕ್ತಿ ಕೊಡೋದೇ ನಮ್ಮಪ್ಪನ ಹಸ್ತ. ಮುಕ್ತಿಗೆ ಕರ್ಕೊಂಡು ಹೋಗ್ತದೆ. ಮುದ್ರೆಗಳು, ಕೈಯಲ್ಲಿ ಮುದ್ರೆಗಳಿರ್ತವೆ. ಆ ಮುದ್ರೆಗಳಿಂದ ಬಲು ರಮ್ಯವಾದ ಹಸ್ತ. ಕಣ್ಣು ಮುಚ್ಕೊಂಡು ವಿಜಯದಾಸರು ಹೇಳಿದ್ದೆ ಕೇಳ್ತಾ ಇದ್ರೆ ನಮ್ಮಪ್ಪನ ಕೈಗಳು ಕಣ್ಣಿಗೆ ಕಾಣಿಸ್ತೇ ಇರ್ತವೆ. ಅದ್ರಿಯ ನೆಗೆಹಿದ ಹಸ್ತ, ಅದ್ರಿಯ ನೆಗೆಹಿದ ಅಗೋಚರವಾದ ಹಸ್ತ. ಗಿರಿಯನ್ನು ಮೇಲೆ ಗಾಳಿಯಲ್ಲಿ ನಿಂದಿರಿಸಿ, ಪರ್ವತನ್ನ ನಿಂದಿರಿಸಿದಾತ ಹಸ್ತ. ನಮ್ಮ ಪುರಂದರದಾಸರು ಬರೆದಿದ್ದಾರೆ ನೋಡ್ರಿ, ಕೈಯ ತೋರೋ ಕರುಣಿಗಳ ರಸನೆ, ಕೈಯ ತೋರೋ ಕೈಯಲ್ಲಿ ಬೆಣ್ಣೆಯ ಮೋದಿಯ ನಿಡುವೆನು, ಕೈಯ ತೋರೋ ಶೃಂಗಾರ ಶಂಖ ಚಕ್ರವ ಧರಿಸಿದ. ಅದೇ ತರ ನಾವಿಲ್ಲಿ ಹೇಳೋದು ಮುದ್ರೆಗಳಿಂದಲೇ ಬಲು ರಮ್ಯವಾದ ಹಸ್ತ. ಶಂಖ ಚಕ್ರ ಎಲ್ಲ ಧರಿಸಿದ ಹಸ್ತ. ಸುದರ್ಶನ ಕಂಬು ಗದ ಪದುಮದ ಹಸ್ತ. ಈ ತರ ಸರ್ಪ ತುಳಿಯೋ ಕಾಲಕ್ಕೆ ನಾಟ್ಯ ಮಾಡ್ತಾ ಇದ್ದಾನೆ ಕೈಲಿಂದ, ಹೀಗೆ ಹೀಗೆ ನಾಟ್ಯ ಮಾಡ್ತಾ ಇದ್ದಾನೆ. ಸರ್ಪನ ಮೇಲೆ, ಕಾಳಿಂಗನ ಮೇಲೆ ನಿಂತ್ಕೊಂಡು ಕದ್ರುವ ತುಳಿವಾಗ ಅಭಿನಲಿಯುವ ಹಸ್ತ. ಅದ್ರುತ ವಿಜಯ ವಿಠಲ ತಿರುವೆಂಗಳ ಭದ್ರ ಗಜರಾಜವರದನ್ನ, ಈ ಆನೆಯನ್ನು ಕಾಪಾಡಿದ ಹಸ್ತ. ಗಜೇಂದ್ರನ ಮೋಕ್ಷಕ್ಕೆ, ಗಜೇಂದ್ರ ಮೋಕ್ಷ ನಮ್ಗೆಲ್ಲರಿಗೂ ಗೊತ್ತಿರೋದೇ ಅಂತ ಹಸ್ತ. ಗಜೇಂದ್ರನ ಮೋಕ್ಷಕ್ಕೆ ಕರ್ಕೊಂಡು ಹೋದ ಹಸ್ತ. ವೈಕುಂಠವೆಂದು ತೋರುವ ಹಸ್ತ. ನಿನ್ನ ಕಾಲಿಗೆ ಬಿದ್ದರೆ ಸಾಕು, ನಿನ್ನ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋ ಹಸ್ತ. ಅದೇ ತರ ಲೋಕವ ಪಾಲಿಪ ಲಾವಣ್ಯ ಹಸ್ತ. ಲೋಕನ್ನ ಪಾಲಿಸೋ ಹಸ್ತ. ಸಾಕಾರವಾದ ಸ್ವತಂತ್ರ ಹಸ್ತ. ಸಾಕಾರವಾದ ಸ್ವತಂತ್ರವಾದ ಹಸ್ತ ಅದು. ನಮ್ಮ ಹಸ್ತ ಎದ್ದೇಳ್ಬೇಕು ಅಂದ್ರೆ ನಮ್ಮ ಒಳಗಿದ್ದ ನಮ್ಮ ಪರಮಾತ್ಮನ ಒಳಗ ನಿಂತ್ಕೊಂಡು ಅವರೆಲ್ಲ ಕೈ ಎತ್ತಿದ್ರೆ ಆಗ್ಲಿ ನಮ್ಗೆ ಕೈ ಎತ್ತಲಕ್ಕೆ ಆಗಲ್ಲ. ನಮ್ಮ ಅಸ್ವತಂತ್ರರು. ಅವನಿಗೆ ಸ್ವತಂತ್ರ, ಅವನಿಷ್ಟ ಬಂದಾಗೆ ಅವನ ಕೈಲಿಂದ ಆಟ ಆಡಿಸ್ತಾನೆ. ಏಕಮೇವನ ಹಸ್ತ. ಒಂದೇ ಏಕಮೇವ ಅಂತ ಹಸ್ತ ಮತ್ತು ಎಲ್ಲೂ ಇಲ್ಲ.
ನಮ್ಮ ಅಪ್ಪನ ಹಸ್ತ ತರ ಯಾರ ಹಸ್ತನೂ ಇಲ್ಲ, ಏಕಮೇವನ ಹಸ್ತ. ಆ ಕಟಿ ಕರ, ಆ ಕಟಿ ಟೊಂಕದ ಮೇಲೆ ಕೈ ಇಟ್ಟುಕೊಂಡು ನಿಂತ್ಕೊಂಡಿದ್ದಾನೆ ನಮ್ಮಪ್ಪ. ಅಂತ ಹಸ್ತ ಶ್ರೀಕರ ವಿಜಯ ವಿಠಲ ಸನಕಾದಿಗಳ ಪಾಲಿಪ ಹಸ್ತ, ಸನಕಾದಿಗಳನ್ನು ಪಾಲಿಸಿದ ಹಸ್ತ, ದುಷ್ಟ ಮರ್ದನ ಹಸ್ತ, ಶಿಷ್ಟರನ್ನ ಪಾಲಕ, ಶಿಷ್ಟರನ್ನ ಪಾಲಿಸ್ತಾನೆ, ದುಷ್ಟರನ್ನ ಮರ್ದನ ಮಾಡ್ತಾನೆ. ಸೃಷ್ಟೀಶ ವಿಜಯ ವಿಠಲ ತಿಮ್ಮನ ಹಸ್ತ, ಸೃಷ್ಟಿಗೆಲ್ಲ ಈಶ ನಮ್ಮಪ್ಪ. ಅಂತ ಹಸ್ತ, ಈ ಹಸ್ತನ್ನ ನಾವು ಮನಸ್ಸಿನಲ್ಲಿ ನೋಡುವಷ್ಟು ಪುಣ್ಯ ನಮಗೆ ಬರಲಿ. ವಿಜಯದಾಸರು ಹೇಳಿದ್ರೊಳಗೆ ನನಗೆ ಎಷ್ಟು ಅರ್ಥ ಆಗಿದೆನೋ ಅಷ್ಟು ಹೇಳಿದ್ದೀನಿ. ಇದರಲ್ಲಿ ತಪ್ಪುಗಳು ಇರಬಹುದು, ನನ್ನ ಜೀವನ ಯುಕ್ತಿಗೆ ಎಷ್ಟು ಅರ್ಥ ಆಗಿದೆಯೋ ಅಷ್ಟೇ ತಿಳಿಸಿದ್ದೀನಿ. ಇನ್ನ ಬಹಳಷ್ಟು ಅರ್ಥಗಳಿರ್ತವೆ. ದಯವಿಟ್ಟು ತಪ್ಪು ಅಂತ ಅನ್ಸಿದ್ರೆ ಕ್ಷಮೆ ಇರಲಿ. ಇನ್ನ ನಿಮಗೆ ಗೊತ್ತಿದ್ದಿದ್ರೆ ನನಗೆ ತಿಳಿಸ್ರಿ. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಶ್ರೀಕೃಷ್ಣ ಅರ್ಪಣಮಸ್ತು.